ಮನಪೂರ್ವಕವಾಗಿ. ಜೇಶಾಮ್ ಜಬದೊರೆ. ಅಧ್ಯಾಯ 7. ನೀವು ಯಾರ ಪಾಪಗಳನ್ನು ಕ್ಷಮಿಸಿಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ. ಯೆಹೋವನ 20:23. ಕ್ಷಮಿಸುವುದು ದೈವಿಕ ಸ್ವಭಾವ. ಕ್ಷಮಿಸದೆ ದ್ವೇಷಿಸುವುದು ಲೋಕದವರ ಸ್ವಭಾವಗಳು. ದೇವರ ಮಕ್ಕಳಾಗಿರುವ ನಾವು ದೈವಿಕ ಸ್ವಭಾವದಲ್ಲಿ ಬೆಳೆಯಬೇಕು. ಕ್ಷಮಿಸುವ ಉನ್ನತ ಸ್ವಭಾವವನ್ನು ನಾವು ಕ್ರಿಸ್ತನಿಂದ ಪಡೆದುಕೊಳ್ಳಬೇಕು. ಯೋಚಿಸಿ ನೋಡಿರಿ. ಕ್ರಿಸ್ತನು ನಮ್ಮನ್ನು ಮನಪೂರ್ವಕವಾಗಿ ಕ್ಷಮಿಸದಿದ್ದರೆ ನಮ್ಮನ್ನು ಹುಡುಕಿಕೊಂಡು ಬರುತ್ತಿದ್ದಾನೆ. ಆತನನ್ನು ಅಸಡ್ಡೆ ಮಾಡಿ ತಿರಸ್ಕರಿದಾಗಿಯೂ ಕೂಡ ನಮ್ಮನ್ನು ಕ್ಷಮಿಸಿ ನಮಗೆ ತನ್ನ ಕೃಪೆಯನ್ನು ಪ್ರಕಟಿಸಲು ಮನಸ್ಸು ಮಾಡಿದನಲ್ಲ. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದರಿಂದ ನಮ್ಮ ಮೇಲಿಟ್ಟ ಪ್ರೀತಿಯನ್ನು ಪ್ರಕಟಪಡಿಸಿದ್ದಾನೆ ಅಲ್ಲವೇ? ಯೇಸುವಿನ ಕ್ಷಮಿಸುವ ಸ್ವಭಾವವನ್ನು ಶಿಲುಬೆಯಲ್ಲಿ ನೋಡಿ ಕಲಿತುಕೊಳ್ಳಿರಿ. ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು, ಚಾಟಿಯಿಂದ ಹೊಡೆಸಿಕೊಂಡು, ಕೈಕಾಲುಗಳಿಗೆ ಮೊಳೆ ಹೊಡೆಸಿಕೊಂಡು, ಮನುಷ್ಯರಿಂದ ಎಲ್ಲ ನಿಂದೆ ಅಪಮಾನಗಳನ್ನು ಸಹಿಸಿಕೊಂಡು ಇರುವಾಗಲೂ ಆ ಸಮಯದಲ್ಲಿ ಕ್ರಿಸ್ತನ ಹೃದಯದಿಂದ ಹೊರಟಿದ್ದು ಕ್ಷಮಿಸುವ ಪ್ರೀತಿಯೇ. ತಂದೆಯೇ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೆಂಬುದನ್ನು ಅವರು ಅರಿಯರು. ಲೂಕ 23:24. ಶಿಲುಬೆಯಲ್ಲಿ ಅಂಥ ಸಂಕಟದಲ್ಲಿ ಆತನನ್ನು ಹಿಂಸೆಪಡಿಸಿದವರನ್ನು ಆತನಿಂದ ಕ್ಷಮಿಸಲು ಸಾಧ್ಯವಾದರೆ ಎಲ್ಲ ಸಮಯಗಳಲ್ಲಿಯೂ ಆತನ ಬಳಿ ಬರುವ ಒಬ್ಬೊಬ್ಬರನ್ನು ಕ್ಷಮಿಸಲು ಆತನಿಗೆ ಸಾಧ್ಯ. ಹಾಗೆಯೇ ಆತನು ಕ್ಷಮಿಸುವವನು ಆಗಿದ್ದಾನೆ ಅಲ್ಲವೇ? ಸ್ತೆಫನನು ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡನು. ಕ್ರಿಸ್ತನಿಂದ ಕ್ಷಮಿಸುವ ಯೋಚನೆಗಳನ್ನು ಸ್ವಾತಂತ್ರ್ಯಕೊಂಡನು. ಆದುದರಿಂದಲೇ ಅವನನ್ನು ಕಲ್ಲೆಸೆದು ಕೊಂದ ಮಕ್ಕಳಿಗಾಗಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಅವರಿಗಾಗಿ ಪ್ರಾರ್ಥಿಸಲು ಸಾಧ್ಯವಾಯಿತು. ಕ್ಷಮಿಸುವುದು ಎಂದರೆ ಎಷ್ಟು ಸಾರಿ ಕ್ಷಮಿಸುವುದು? ತಿರುಗಿ ತಿರುಗಿ ಕ್ಷಮಿಸುತ್ತಲೇ ಇದ್ದರೆ ಕ್ಷಮಾಪಣೆಗೆ ಅರ್ಥವೇ ಇಲ್ಲವೆಂದು ಒಂದು ವೇಳೆ ನೀವು ಕೇಳಬಹುದು. ಪೇತ್ರನು ಯೇಸುವನ್ನು ನೋಡಿ, ನಾನು ನನ್ನ ಸಹೋದರನನ್ನು ಎಷ್ಟು ಸಾರಿ ಕ್ಷಮಿಸಬೇಕು ಎಂದು ಕೇಳಿದನು. 7 ಸಾರಿ ಕ್ಷಮಿಸಿದರೆ ಸಾಕು ಎಂಬುದು ಪೇತ್ರನ ಉದ್ದೇಶವಾಗಿತ್ತು. 7 ಎನ್ನುವುದು ಪೂರ್ಣತೆಯನ್ನು ಸೂಚಿಸುತ್ತದೆ ಅಲ್ಲವೇ? 7 ಸಾರಿ ಕ್ಷಮಿಸಿದ್ದೇನೆ, ಪೂರ್ಣವಾಗಿ ಕ್ಷಮಿಸಿದ್ದೇನೆ ಎಂದು ತಾನೇ ಅದರ ಅರ್ಥ. 8ನೇ ಸಾರಿ ಕ್ಷಮಿಸಬೇಕಾದ ಅಗತ್ಯವಿಲ್ಲ ಎಂಬುದು ಆತನ ಅಭಿಪ್ರಾಯವಾಗಿತ್ತು ಅಲ್ಲವೇ? ಆದರೆ ಯೇಸು ಹೇಳಿದ ಉತ್ತರವೇನು ಗೊತ್ತೇ? 70 ಸಾರಿ ನೀವು ಕ್ಷಮಿಸಬೇಕು ಎಂಬುದಾಗಿತ್ತು. ಯೇಸು ಕ್ರಿಸ್ತನು ನಮ್ಮನ್ನು 7,70,000 ಸಾರಿಯಾದರೂ ನಮ್ಮನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ. ಮನಪೂರ್ವಕವಾಗಿ ಕಣ್ಣೀರಿನಿಂದ, ನಿಜವಾದ ಪಶ್ಚಾತ್ತಾಪದಿಂದ ಒಬ್ಬ ಪಾಪಿಯು ಕರ್ತನ ಪಾದದ ಬಳಿಗೆ ಬರುವಾಗ ಕರ್ತನು ನಿಶ್ಚಯವಾಗಿಯೇ ಅವನನ್ನು ಕ್ಷಮಿಸುತ್ತಾನೆ. ಕೆಲವರು ಕ್ಷಮಿಸುತ್ತಾರೆ, ಆದರೆ ಮರೆಯುವುದಿಲ್ಲ. ಕ್ಷಮಿಸಿದ್ದೇವೆ
ಎಂದರೂ ಹೃದಯ ಆಳದಲ್ಲಿ ಒಂದು ಕಹಿಯಾದ ಭಾವನೆಯು ಇದ್ದೇ ಇರುತ್ತದೆ. ಆಗಾಗ್ಗೆ ಅದನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಆದರೆ ಕರ್ತನು ಹಾಗಲ್ಲ. ಆತನು ಕ್ಷಮಿಸಿದಾಗಲೇ ಮರೆತು ಬಿಡುತ್ತಾನೆ. ಇನ್ನು ನಿನ್ನ ಪಾಪಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ಪಾಪಗಳನ್ನು ಅಷ್ಟು ದೂರ ಮಾಡಿದ್ದಾನೆ. ನಮ್ಮ ಪಾಪಗಳನ್ನು ಸಮುದ್ರದ ತಳಕ್ಕೆ ಹಾಕಿಬಿಟ್ಟಿದ್ದಾನೆ. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡುತ್ತಾನೆ. ದೇವಮಗುವೆ, ಆ ಕ್ಷಮಿಸುವ ಸ್ವಭಾವವು ನಿನ್ನಲ್ಲಿ ಬರಲಿ. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಯೆರೆಮೀಯ 31:34. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.